ನಮಸ್ಕಾರ ಸ್ನೇಹಿತರೆ. ಒಬ್ಬ ಹೆಂಗಸು ನಿಮ್ಮೊಂದಿಗೆ ದೈಹಿಕ ಸುಖ ಬಯಸಿದರೆ ಅವಳು ಕೊಡುವ ಮೊದಲ ಸೂಚನೆಯೇ ಇದು. ಮಾನವ ಸಂಬಂಧಗಳಲ್ಲಿ ಮಾತಿಗಿಂತ ಭಾವನೆಗಳು ಹೆಚ್ಚು ಪ್ರಭಾವ ಬೀರುತ್ತವೆ. ವಿಶೇಷವಾಗಿ ಗಂಡು ಮತ್ತು ಹೆಣ್ಣು ಸಂಬಂಧದಲ್ಲಿ ಪರಸ್ಪರ ಆಕರ್ಷಣೆ, ಪ್ರೀತಿ ಮತ್ತು ನಂಬಿಕೆ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ಹಲವಾರು ಬಾರಿ ಮಹಿಳೆಯರು ತಮ್ಮ ಭಾವನೆಗಳನ್ನು ನೇರವಾಗಿ ಹೇಳುವುದಿಲ್ಲ, ಆದರೆ ಅವರ ವರ್ತನೆ, ಮಾತಿನ ಶೈಲಿ ಮತ್ತು ಗಮನ ಕೊಡುವ ವಿಧಾನದಲ್ಲಿ ಕೆಲವು ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಒಬ್ಬ ಹೆಂಗಸು ಯಾರೊಂದಿಗಾದರೂ ಹತ್ತಿರವಾಗಲು ಅಥವಾ ಭಾವನಾತ್ಮಕವಾಗಿ ಕನೆಕ್ಟ್ ಆಗಲು ಬಯಸಿದಾಗ ಅವಳು ಕೆಲವು ಸಣ್ಣ ಸೂಚನೆಗಳನ್ನು ನೀಡಬಹುದು. ಆದರೆ ಪ್ರತಿಯೊಂದು ಸೂಚನೆಯನ್ನು ದೈಹಿಕ ಆಸೆ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ತಪ್ಪು. ಸಂಬಂಧದಲ್ಲಿ ಗೌರವ, ಸ್ಪಷ್ಟ ಒಪ್ಪಿಗೆ ಮತ್ತು ಪರಸ್ಪರ ವಿಶ್ವಾಸವೇ ಬಹಳ ಮುಖ್ಯ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಆಸಕ್ತಿ ಹೊಂದಿದಾಗ ಮಹಿಳೆಯರು ಸಾಮಾನ್ಯವಾಗಿ ತೋರಿಸಬಹುದಾದ ಕೆಲವು ವರ್ತನೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ. ನಿಮ್ಮ ಒಳ್ಳೆಯದಕ್ಕಾಗಿಯೇ. ಹೆಚ್ಚು ಗಮನ ಕೊಡುವುದು. ಒಬ್ಬ ಹೆಂಗಸು ನಿಮ್ಮ ಮಾತುಗಳನ್ನು ಗಮನದಿಂದ ಕೇಳುತ್ತಿದ್ದರೆ, ನಿಮ್ಮ ದಿನದ ವಿಚಾರಗಳನ್ನು ಕೇಳುತ್ತಿದ್ದರೆ ಮತ್ತು ನಿಮ್ಮ ಬಗ್ಗೆ ಕಾಳಜಿ ತೋರಿಸುತ್ತಿದ್ದರೆ ಅದು ಅವಳಿಗೆ ನಿಮ್ಮ ಮೇಲೆ ವಿಶೇಷ ಆಸಕ್ತಿ ಇದೆ ಎಂಬುದರ ಸೂಚನೆಯಾಗಿರಬಹುದು. ಅವಳು ನೀವು ಏನು ಇಷ್ಟಪಡುತ್ತೀರಿ, ಏನು ಇಷ್ಟಪಡುವುದಿಲ್ಲ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾಳೆ. ಇದು ಸಾಮಾನ್ಯ ಸ್ನೇಹಕ್ಕಿಂತ ಹೆಚ್ಚು ಕಾಳಜಿಯನ್ನು ತೋರಿಸಬಹುದು. ನಿಮ್ಮ ಜೊತೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುವುದು. ಮಹಿಳೆ ಯಾರನ್ನಾದರೂ ಇಷ್ಟಪಟ್ಟರೆ ಅವರ ಜೊತೆ ಮಾತನಾಡಲು ಅಥವಾ ಸಮಯ ಕಳೆಯಲು ಕಾರಣ ಹುಡುಕುತ್ತಾಳೆ. ಸಣ್ಣ ವಿಷಯಕ್ಕೂ ಮೆಸೇಜ್ ಮಾಡುವುದು, ಕರೆ ಮಾಡುವುದು ಅಥವಾ ನಿಮ್ಮ ಹತ್ತಿರ ಇರಲು ಪ್ರಯತ್ನಿಸುವುದು ಆಸಕ್ತಿಯ ಸಂಕೇತವಾಗಿರಬಹುದು. ಇದು ಭಾವನಾತ್ಮಕ ಹತ್ತಿರವಾಗಿರಲು ತೋರಿಸುವ ಮೊದಲ ಹಂತ. ಕಣ್ಣುಗಳಲ್ಲಿ ವಿಶೇಷ ಭಾವನೆ. ಕಣ್ಣಿನ ಸಂಪರ್ಕವು ಭಾವನೆಗಳನ್ನು ಹೇಳುವ ಪ್ರಮುಖ ಮಾರ್ಗ. ನಿಮ್ಮೊಂದಿಗೆ ಮಾತನಾಡುವಾಗ ಅವಳು ಹೆಚ್ಚು ಸಮಯ ಕಣ್ಣಿನಲ್ಲಿ ನೋಡುತ್ತಿದ್ದರೆ, ನಗುತ್ತಿದ್ದರೆ ಅಥವಾ ಮುಜುಗರದಿಂದ ವರ್ತಿಸುತ್ತಿದ್ದರೆ ಅದು ಆಕರ್ಷಣೆಯ ಸೂಚನೆಯಾಗಿರಬಹುದು. ಹೆಚ್ಚಿನ ಮಹಿಳೆಯರು ತಮ್ಮ ಭಾವನೆಗಳನ್ನು ಮಾತಿಗಿಂತ ಕಣ್ಣುಗಳ ಮೂಲಕ ಹೆಚ್ಚು ವ್ಯಕ್ತಪಡಿಸುತ್ತಾರೆ. ಸಣ್ಣ ಸ್ಪರ್ಶಗಳ ಮೂಲಕ ಹತ್ತಿರವಾಗುವುದು. ಮಾತನಾಡುವಾಗ ಕೈಗೆ ಸಣ್ಣ ಸ್ಪರ್ಶ ಮಾಡುವುದು, ಹತ್ತಿರ ನಿಲ್ಲುವುದು ಅಥವಾ ನಿಮ್ಮ ಸಮೀಪದಲ್ಲಿ ಆರಾಮವಾಗಿ ಇರುವಂತೆ ಕಾಣಿಸಿಕೊಳ್ಳುವುದು ಅವಳು ನಿಮ್ಮೊಂದಿಗೆ ಕಂಫರ್ಟೇಬಲ್ ಆಗಿದ್ದಾಳೆ ಎಂಬುದನ್ನು ತೋರಿಸಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ಪ್ರತಿಯೊಂದು ಸ್ನೇಹಪೂರ್ಣ ಸ್ಪರ್ಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ತನ್ನ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುವುದು. ಮಹಿಳೆಯರು ಯಾರನ್ನಾದರೂ ನಂಬಿದಾಗ ಮಾತ್ರ ತಮ್ಮ ಜೀವನದ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ. ತಮ್ಮ ದುಃಖ, ಕನಸುಗಳು, ಭಯಗಳು ಅಥವಾ ಭವಿಷ್ಯದ ಆಸೆಗಳ ಬಗ್ಗೆ ಮಾತನಾಡುವುದು ಭಾವನಾತ್ಮಕ ನಂಬಿಕೆಯ ಸೂಚನೆಯಾಗಿದೆ. ಇಂತಹ ನಂಬಿಕೆ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ನಿಮ್ಮ ಪ್ರಶಂಸೆ ಮಾಡುವುದು. ನಿಮ್ಮ ಮಾತು, ಕೆಲಸ, ಉಡುಗೆ ಅಥವಾ ನಿಮ್ಮ ಸ್ವಭಾವವನ್ನು ಅವಳು ಆಗಾಗ ಮೆಚ್ಚುತ್ತಿದ್ದರೆ ಅದು ನಿಮ್ಮ ಮೇಲೆ ವಿಶೇಷ ಗಮನವಿದೆ ಎಂಬುದನ್ನು ತೋರಿಸಬಹುದು. ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಆಸಕ್ತಿ ಇರುವ ವ್ಯಕ್ತಿಯ ಸಣ್ಣ ವಿಷಯಗಳನ್ನು ಗಮನಿಸುತ್ತಾರೆ. ನಿಮ್ಮ ಜೊತೆ ಇದ್ದಾಗ ಸುರಕ್ಷಿತವಾಗಿ ಭಾವಿಸುವುದು. ಒಬ್ಬ ಹೆಂಗಸು ನಿಮ್ಮ ಜೊತೆ ಇದ್ದಾಗ ಆರಾಮವಾಗಿ ನಗುತ್ತಿದ್ದರೆ, ಮುಕ್ತವಾಗಿ ಮಾತನಾಡುತ್ತಿದ್ದರೆ ಮತ್ತು ಭಯವಿಲ್ಲದೆ ತಮ್ಮ ಭಾವನೆಗಳನ್ನು ಹೇಳುತ್ತಿದ್ದರೆ ಅದು ಅವಳು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾಳೆ ಎಂಬುದರ ಸೂಚನೆ. ಯಾವುದೇ ಸಂಬಂಧದಲ್ಲಿ ಭದ್ರತೆ ಮತ್ತು ಗೌರವವೇ ಅತ್ಯಂತ ಮುಖ್ಯ. ನೇರವಾಗಿ ಹೇಳದೆ ಸೂಚನೆ ಕೊಡುವುದು.
ಬಹಳಷ್ಟು ಮಹಿಳೆಯರು ತಮ್ಮ ಆಸೆಯನ್ನು ನೇರವಾಗಿ ಹೇಳುವುದಿಲ್ಲ. ಬದಲಾಗಿ ಅವರು ವರ್ತನೆ, ಮಾತು ಮತ್ತು ಸಮಯ ಕೊಡುವ ರೀತಿಯಲ್ಲಿ ತಮ್ಮ ಭಾವನೆಗಳನ್ನು ತೋರಿಸುತ್ತಾರೆ. ಆದರೆ ಯಾವಾಗಲೂ ಸ್ಪಷ್ಟ ಒಪ್ಪಿಗೆಯೇ ಮುಖ್ಯ. ಕೆಲವು ಸೂಚನೆಗಳನ್ನು ಆಧರಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ. ಗೌರವ ಮತ್ತು ಒಪ್ಪಿಗೆಯ ಮಹತ್ವ. ಯಾವುದೇ ಸಂಬಂಧದಲ್ಲಿ ಪರಸ್ಪರ ಒಪ್ಪಿಗೆ ಅತ್ಯಂತ ಮುಖ್ಯ. ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನೋಡಿ ಊಹೆ ಮಾಡುವುದು ತಪ್ಪಾಗಬಹುದು. ಆದ್ದರಿಂದ ಯಾವುದೇ ಹತ್ತಿರದ ಸಂಬಂಧಕ್ಕೂ ಮುನ್ನ ಸ್ಪಷ್ಟ ಮಾತುಕತೆ ಮತ್ತು ಗೌರವ ಇರಬೇಕು. ನಿಜವಾದ ಪ್ರೀತಿ ಎಂದರೆ ಒಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಅವರನ್ನು ಗೌರವಿಸುವುದು ಮತ್ತು ಸುರಕ್ಷಿತ ಸಂಬಂಧವನ್ನು ನಿರ್ಮಿಸುವುದು. ಕೊನೆಯದಾಗಿ, ಒಬ್ಬ ಹೆಂಗಸು ಯಾರನ್ನಾದರೂ ಇಷ್ಟಪಟ್ಟಾಗ ಅವಳ ವರ್ತನೆಯಲ್ಲಿ ಕೆಲವು ವಿಶೇಷವಾದ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಹೆಚ್ಚು ಗಮನ ಕೊಡುವುದು, ಸಮಯ ಕಳೆಯಲು ಬಯಸುವುದು, ಕಣ್ಣುಗಳಲ್ಲಿ ಭಾವನೆ ತೋರಿಸುವುದು ಮತ್ತು ನಂಬಿಕೆಯಿಂದ ಮಾತನಾಡುವುದು ಇಂತಹ ಕೆಲವು ಸಾಮಾನ್ಯ ಸೂಚನೆಗಳು. ಆದರೆ ಪ್ರತಿಯೊಬ್ಬ ಮಹಿಳೆಯ ಸ್ವಭಾವ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಯಾವುದೇ ಸೂಚನೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳದೆ ಗೌರವ ಮತ್ತು ಸ್ಪಷ್ಟ ಒಪ್ಪಿಗೆಯೊಂದಿಗೆ ನಡೆದುಕೊಳ್ಳುವುದು ಬಹಳ ಮುಖ್ಯ. ಒಳ್ಳೆಯ ಸಂಬಂಧಗಳು ನಂಬಿಕೆ, ಪ್ರೀತಿ ಮತ್ತು ಪರಸ್ಪರ ಗೌರವದ ಮೇಲೆ ನಿಂತಿರುತ್ತವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.